ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರ ಸ್ನೇಹಿತರೆ. ಸೊ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಅಂತಂದರೆ ಇನ್ನೂ ಊಟ ಆಗಿಲ್ಲ, ಅಡುಗೆ ಮಾಡ್ತಾ ಇದ್ದೀನಿ. ಹಾಗೆ ಅಡುಗೆ ಮಾಡ್ತಾ ಮಾತಾಡೋಣ ಇವತ್ತಿನ ಬ್ಲಾಗ್ನಲ್ಲಿ. ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರ ಬಂದುಬಿಟ್ಟು, ಮಂಗಳವಾರನೇ ಗೌರಿ ಗಣೇಶ ಹಬ್ಬ. ಸೊ ನಾನು ಕೂಡ ಒಂದಷ್ಟು ಪ್ರಿಪ್ರೇಷನ್ನು ಮಾಡ್ಕೋತಾ ಇದ್ದೀನಿ. ಇನ್ನು ಸುಜಿತ್ ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಇನ್ನೇನಿಲ್ಲ ಸ್ನೇಹಿತರೆ, ಇದೇ ಡೈಲಿ ಬ್ಲಾಗ್ಸ್ ಅಷ್ಟೇ. ಅಡುಗೆ ಮಾಡ್ತಾಯಿದ್ದೀನಿ. ರೈಸ್ ಮಾಡಿದ್ದಾಯ್ತು. ಇವತ್ತು ಮೊಳಕೆ ಕಟ್ಟಿದ್ದು ಅವರೆಕಾಳು, ಇವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು, ಸ್ವಲ್ಪ ಹೆಸರು ಕಾಳು ಹಾಕಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಆಯಿತು, ಅಡುಗೆ ಮಾಡ್ತಾಯಿದ್ದೀನಿ. ಇನ್ನೇನು ಮುದ್ದೆ ಒಂದು ಮಾಡಿದ್ರೆ ಆಯಿತು. ಸೊ ಎಗ್ ಬುರ್ಜಿ ಮಾಡೋಣ ಅಥವಾ ಆಮ್ಲೆಟ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಗೆ ಪ್ರಿಪ್ರೇಷನ್ ಮಾಡ್ಕೊತಾ ಮಾತಾಡೋಣ. ಒಬ್ಬರು ಕಮೆಂಟ್ ಮಾಡಿದ್ರಿ, ತುಂಬ ಹೈಟ್ ಇರೋರಿಗೆ ಪ್ಯಾಂಟ್ ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ. ಸೊ ಹೈಟ್ ಇರೋರಿಗೆ ಅಂದರೆ ನಾನು ಕೂಡ ಲೆಗ್ಗಿನ್ಸೇ ವೇರ್ ಮಾಡೋದು. ನಾನು ಎಲ್ಲದಕ್ಕೂ ಲೆಗ್ಗಿನ್ಸೇ. ಸೊ ಸ್ಟಿಚ್ ಮಾಡಿದ್ದು ಹಾಕ್ತೀನಿ. ಪ್ಲಾಜೋ ಪ್ಯಾಂಟ್ ಚೆನ್ನಾಗಿ ಕಾಣಿಸುತ್ತೆ, ಲೆಗಿನ್ಸ್ ಚೆನ್ನಾಗಿ ಕಾಣುತ್ತೆ, ಜೊತೆಗೆ ಪುಷ್ ಬ್ಯಾಕ್ ಪ್ಯಾಂಟ್ ಚೆನ್ನಾಗಿ ಕಾಣುತ್ತೆ. ಸೊ ಲೆಗಿನ್ ಬಂದಮೇಲೆ ಯಾರೂ ಪುಷ್ ಬ್ಯಾಕ್ ಪ್ಯಾಂಟ್ ಈ ಥರದ್ದೆಲ್ಲ ಹೊಲಿಸ್ತಾನೆ ಇಲ್ಲ ಯಾರೋ. ಯಾಕೆ ನಾನು ಕೂಡ ಅಷ್ಟೇ. ಸೊ ನಾನು ಏನು ಮಾಡ್ಬಿಡ್ತೀನಿ ಅಂದರೆ, ರೆಡಿ ಡ್ರೆಸ್ಗಳು ತೊಗೊಂಡ್ರೂ ಕೂಡ ಲೆಗಿನ್ನ ವೇರ್ ಮಾಡ್ತೀನಿ, ಸ್ಟಿಚ್ ಮಾಡಿದರೂ ಕೂಡ ಲೆಗಿನ್ ವೇರ್ ಮಾಡ್ತೀನಿ. ಸೊ ಆಲ್ರೆಡಿ ನೆನ್ನೆ ಡ್ರೆಸ್ನ ಸ್ಟಿಚ್ ಮಾಡಿಟ್ಟಿದ್ದೀನಿ. ಪ್ಯಾಂಟ್ ಒಂದು ಸ್ಟಿಚ್ ಮಾಡಬೇಕು. ನನಗೆ ಹೇಗೆ ಅಂದರೆ, ಒಂದು ಕಟಿಂಗ್ ಆಗಿ ಒಂದು ಹಾಫ್ ಆನ್ ಅವರ್ ಟೈಮ್ ಸಿಕ್ಕಿದ್ರೆ ಸಾಕು, ಪ್ಯಾಂಟು ಮತ್ತು ಡ್ರೆಸ್ ಎರಡು ಕೂಡ ರೆಡಿ ಮಾಡಿ ಇಟ್ಬಿಡ್ತೀನಿ. ಅಂದರೆ ಈ ಮೆಜರ್ಮೆಂಟ್ ಎಲ್ಲ ನನ್ನ ಮೆಜರ್ಮೆಂಟ್ ನನ್ನ ತಲೆಯಲ್ಲೇ ಇದೆ ನೋಡಿ. ಹಾಗಾಗಿ ಪಟ 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 ಅಂತ ಹಾಕ್ಕೊಂಡು ಪಟ ಪಟ ಅಂತ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಟಾಪು ಸ್ಟಿಚ್ ಮಾಡಿಟ್ಟಿದ್ದೀನಿ, ಭಾಳ ಚೆನ್ನಾಗಿ ಬಂದಿದೆ. ಡೋರಿ ಒಂದು ಸ್ಟಿಚ್ ಮಾಡಬೇಕು. ಇನ್ನು ಊಟ ಎಲ್ಲ ಮಾಡಿಬಿಟ್ಟು ಪ್ಯಾಂಟ್ ಒಂದು ಸ್ಟಿಚ್ ಮಾಡಿಡಬೇಕು. ಕೆಲವೊಂದು ಬಟ್ಟೆಗಳು ವಾಶ್ಗೆ ಹಾಕಬೇಕು. ಟೈಮ್ ಆಲ್ರೆಡಿ 1:30 ಆಗ್ತಾಯಿದೆ. ಸೊ ಟೈಮ್ ಬಂದು 1:10. ಬನ್ನಿ ಅಡುಗೆ ಎಲ್ಲ ಮಾಡೋಣ. ಏನು ಅಂತಂದರೆ, ನಿಮಗೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಹಾಕ್ಕೊಳ್ಳಿ. ಸೊ ಇವಾಗೆಲ್ಲ ಸ್ಟಿಚಿಂಗ್ ಮಾಡಿರೋಂಥ ಡ್ರೆಸ್ಗಳು ಹಾಕೋದು ತುಂಬ ಕಡಿಮೆ. ಎಲ್ಲಂತೂ ತುಂಬ ಕಲೆಕ್ಷನ್ ಇದೆ ಡ್ರೆಸ್ಗಳಲ್ಲಂತೂ, ಎಲ್ಲ ಥರನೂ ಸಿಗುತ್ತೆ. ಸೊ ಹಂಗಾಗಿ ಜನ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಸ್ಟಿಚ್ ಮಾಡಿಸ್ಕೋಬೇಕು, ಮೆಟೀರಿಯಲ್ ತೊಗೊಂಬಂದು ಅಂತ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹೀಗೆ ನಮ್ಮ ಥರ ಕೆಲವೊಬ್ಬರು ಸ್ಟಿಚಿಂಗ್ ಕಲ್ತಿರ್ತಾರಲ್ಲ, ಅವ್ರು ಸ್ವಲ್ಪ ಲೈಕ್ ಮಾಡ್ತಾರೆ ನಮ್ಮ ಥರ. ಸೊ ಅದು ಕೂಡ ಇವಾಗ ಒಂದೇನೋ ಸ್ಟಿಚ್ ಮಾಡಿಟ್ಟಿದ್ದೀನಿ. ನೋಡೋಣ, ಟೌನ್ ಕಡೆ ಹೋದರೆ ಲೈನಿಂಗ್ ಕೂಡ ತರಬೇಕು. ಅದಕ್ಕೆ ಯಾವಾಗಾದರೂ ಹಿಂಗೆ ಫ್ರೀ ಆದಾಗ ಮಧ್ಯಾಹ್ನದ ಹೊತ್ತು ಸ್ಟಿಚ್ ಮಾಡಿ ಇಟ್ಕೊಳ್ಳೋದು. ಸೊ ನೆನ್ನೆ ಅಂತೂ ತುಂಬಾ ಕೆಲಸ, ಡೈಲಿ ಕೆಲಸನೇ ಬಿಡಿ. ನೆನ್ನೆ ಸುಜಿತ್ತನ್ನ ಮಲಗಿಸಿ ಸ್ವಲ್ಪ ಮನೆ ಮುಂಭಾಗದಲ್ಲಿ ಸ್ವಲ್ಪ ಗಿಡಗಳೆಲ್ಲ ಹಾಕಿದೆ ನೋಡಿ, ಅದು ಕಳೆ ಎಲ್ಲ ತೆಗೆದೆ. ಸೊ ನೆನ್ನೆ ವೀಡಿಯೋ ಮಾಡ್ಕೊಂಡಿದ್ದೆ, ಆದರೂ ಅದನ್ನು ಶೇರ್ ಮಾಡೋಕ್ಕಾಗಿಲ್ಲ. 2 ದಿವಸಕ್ಕೊಂದ್ಸಲ ಬ್ಲಾಗ್ಗಳನ್ನ ಹಾಕ್ತಾಯಿದ್ದೀನಿ. ಇತ್ತೀಚೆಗಂತೂ ಡೈಲಿ ಹಾಕೋಕ್ಕಾಗ್ತಾ ಇಲ್ಲ ಅಂತಂದರೆ, ಡೈಲಿ ಬ್ಲಾಗ್ಸ್ ಏನು ಶೇರ್ ಮಾಡೋದು ಅಂತ ಒಂದ್ಸಲ ಬೋರ್ ಆಗ್ತಾ ಇರುತ್ತೆ. ಹಂಗಾಗಿ ಶೇರ್ ಮಾಡೋಕ್ಕೆ ಹೋಗಿರಲ್ಲ. ಸೊ ಅದಕ್ಕೋಸ್ಕರ 2 ದಿವಸದ್ದು ಒಂದು ದಿವಸ ಬಿಟ್ಟು ದಿವಸ ಶೇರ್ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ಬ್ಲಾಗ್ ಹಾಕಿದ್ದೀನಿ, ನೋಡ್ಕೊಂಡಿಟ್ಟಿದ್ದೀನಿ. ಇಲ್ಲಿ ರೆಡಿ ಮಾಡಿದ್ದೀನಿ. ಇಲ್ಲಿ ನೋಡಿ, ಮೊಳಕೆ ಹುರುಳಿಕಾಳು ಹಿಂಗೆ ಬಸ್ಬಿಟ್ಟು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಬಿಡೋದು. ಇದು ಕೂಡ ನಮ್ಮ ಅತ್ತೆ ಹೇಳ್ಕೊಡ್ತೀನಿ. ಏನು ಅಡುಗೆ ಹೇಳಿದ್ರು ನಮ್ಮ ಅತ್ತೆ ಹೇಳ್ಕೊಟ್ರು ನಿಮ್ಮ ಅಮ್ಮ ಏನು ಹೇಳ್ಕೊಟ್ಟಿರ್ಲಿಲ್ವಾ ಅಂತ ಕೇಳ್ಬೋದು. ಹೌದು, ಅಮ್ಮನ ಮನೇಲಿದ್ದಾಗ ನಾನು ಏನು ಕಲ್ತಿರಲಿಲ್ಲ, ಎಲ್ಲ ಇಲ್ಲಿ ಬಂದಾಗನೇ ಕಲ್ತ್ಕೊಂಡಿರೋದು. ಅದಕ್ಕೆ ಎಲ್ಲದೂ ಕೂಡ ನಮ್ಮ ಅತ್ತೆ ಮಾಡ್ತಿದ್ರು ಅಂತ ಹೇಳ್ತೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಒಂಚೂರು ಊಟ ಕೊಟ್ಬಿಡುವ. ಸ್ವಲ್ಪನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊಳಕೆ ಹುರುಳಿಕಾಳು ಸಾಂಬಾರು ನಾಳೆಗೂ ಬೇಕು. ನಾಳೆ ಶನಿವಾರ ಅಲ್ವಾ, ನೈವೇದ್ಯಕ್ಕೆ ಆಗಂಗೆ ಏನಾದರೂ ಮಾಡಿಬಿಟ್ಟು ನೋಡಿ. ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ. ಇವಾಗ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಮತ್ತೆ ಕಿಚನ್ ಕ್ಲೀನ್ ಮಾಡಬೇಕು ಸಂಜೆ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡೋದು. ರೆಡಿ ಆಯಿತು.
ಸೊ ಈ ಥರನೂ ಒಂದು ಸಲ ಟ್ರೈ ಮಾಡಿ. ಸುಮಾರು ಕಡೆ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಮೊಳಕೆ ಹುರುಳಿಕಾಳನ್ನ ಈ ಥರ ಸಾಂಬಾರಾದಮೇಲೆ ಎತ್ಕೊಂಡು ಎಷ್ಟು ಬೇಕಷ್ಟು ಎತ್ಕೊಂಡು ಅದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡ್ಕೊಳ್ಳೋದು, ಅಥವಾ ಬಸ್ತು ಕೂಡ ಆ ಥರ ಮಿಕ್ಸ್ ಮಾಡ್ಕೊಬೋದು. ಸೊ ನಾನು ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಆಮ್ಲೆಟ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಹೆಂಚಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಸುಜಿತ್ಗೋಸ್ಕರ ಮಾಡ್ತಾ ಇರೋದು. ಸುಜಿತ್ತು ಎಗ್ಗು ಕೂಡ ತಿನ್ನಲ್ಲ ಅವನು. ಸೊ ಏನಾದರೂ ಮಾಡಿ ಉಪಾಯ ಮಾಡಿ ಅವನಿಗೆ ತಿನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ಸೊ ಈ ಥರ ಏನೇನಾದರೂ ಎಗ್ ಬುರ್ಜಿ ಮಾಡೋದು ಅಥವಾ ಆಮ್ಲೆಟ್ ಮಾಡೋದು ಈ ಥರ ಎಲ್ಲ ಮಾಡಿ ಕೊಡ್ತೀನಿ. ಅದು ಸ್ವಲ್ಪ ಕಡಿಮೆನೇ ತಿನ್ನೋದವನು. ಆಮೇಲೆ ಏನು ಅಂತಂದ್ರೆ ಅವನು ಮೊದಲಿಂದನೂ ಅಷ್ಟೇ ಎಗ್ ಅಂದರೆ ಇಷ್ಟ ಇಲ್ಲ. ಬಾಯ್ಲ್ಡ್ ಎಗ್ ಅಂತೂ ಕೊಟ್ಬಿಟ್ರಂತೂ ವಾಮಿಟೇ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಈ ಥರ ಏನಾದರೂ ದೋಸೆ ಥರ ಈ ಥರ ಏನಾದರೂ ಮಾಡಿ ತಿನ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಾನ್ ವೆಜ್ಜು ಅಷ್ಟೇ, ಸಾಂಬಾರಲ್ಲೆಲ್ಲ ಊಟ ಮಾಡುತ್ತೆ ಬಿಟ್ಟರೆ ಪೀಸು ಇದೆಲ್ಲ ತಿನ್ನಲ್ಲ, ಇಷ್ಟ ಆಗಲ್ಲ ಅಂತ ಬಿಡಲ್ಲ. ಏನಾದರೂ ಮಾಡಿ ಪ್ರಯತ್ನ ಮಾಡ್ತಾ ಇರ್ತೀವಿ ಸ್ವಲ್ಪನಾದರೂ ತಿನ್ನಿಸೋದಕ್ಕೆ. ಸೊ ಇಲ್ಲ ಅಂದರೆ ನಾನ್ ವೆಜ್ ಎಲ್ಲ ಇಷ್ಟನೇ ಪಡಲ್ಲ, ಮುಂದಕ್ಕೆ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಈ ಥರ ಏನೇನಾದರೂ ಮಾಡಿ ತಿನ್ನಿಸ್ತಾ ಇರ್ತೀವಿ. ಸೊ ಎಷ್ಟು ತಿಂತಾನೆ ಅಷ್ಟಕ್ಕೇ ತಿನ್ನಿಸಿ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ಗಳು ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ಸೊ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೇಳ್ತಾ ಇರ್ತೀರಾ ಮನೆಯವ್ರಿಗೆ ಏನಾಗಿದೆ, ಹೊಸ ಸಬ್ಸ್ಕ್ರೈಬರ್ ಕೇಳ್ತಾ ಇರ್ತೀರಾ ಹಸ್ಬೆಂಡ್ಗೆ ಏನಾಗಿದೆ ಅಂತ. ಸೊ ವಿಡಿಯೋಸ್ ಇದೆ, ಹಳೆ ಬ್ಲಾಗ್ಗಳನ್ನ ನೋಡಿ. ಸೊ ನಮ್ಮ ಒಂದು ಲೈಫ್ ಸ್ಟೋರಿ ಅಂತಲೇ ಹಾಕಿ ಫ್ರೆಂಡ್ ಜೊತೆ ಮಾತಾಡಿ ಎಲ್ಲನೂ ಡೀಟೇಲ್ಸ್ ಮಾಡ್ತಾ ಇದ್ದೀನಿ. ಊಟ ಆಯಿತು. ಸೊ ಏನು ಗೊತ್ತಾ, ಡೈಲಿ ನನಗೆ ಒಂದಿಬ್ಬರು 3 ಜನ ಫ್ರೆಂಡ್ಸ್ ಯಾರು ಕಾಲ್ ಮಾಡ್ತಾರೆ ನನಗೆ ಮಾತಾಡೋಕ್ಕೆ. ಸೊ ನನ್ನ ಜೊತೆ ಒಂದಿಬ್ಬರು 3 ಜನ ಫ್ರೆಂಡ್ಸ್ಗೆ ಮಾತಾಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ನೋಡಿ. ಮಾತಾಡಿ ಮುಗಿಸಿ ನೋಡಿ ಪ್ಯಾಂಟ್ ಹೊಲೆದು ಕೂತ್ಕೊಂಡಿದ್ದೀನಿ. ಕರ್ಮ ಕಾಂಡ ಅಂದರೆ ಹೋಗಿ ಬಂದ ಡ್ರೆಸ್ ಆಗಲಿ ಸೀರೆ ಆಗಲಿ ಕಲರ್ ಇದ್ದಾವೇ ತರ್ತಿರ್ತೀನಿ. ಆಲ್ಮೋಸ್ಟ್ ಎಲ್ಲ ಕಲರು ಇರುತ್ತೆ ನೋಡಿ. ಈ ಕಲರ್ದು 2 ಡ್ರೆಸ್ ಇದೆ, ಆದರೂ ಕೂಡ ಅದೇ ತೊಗೊಂಬಂದಿದ್ವಿ. ಚೆಂದ ಬಂದಿದೆ ಡ್ರೆಸ್. ಸ್ಟಿಚಿಂಗ್ ಆಗೋಯ್ತು, ನೆನ್ನೆ ಮುಗಿಸ್ಬಿಟ್ಟೆ ಇದು. ಇನ್ನು ಸ್ಲೀವ್ಸ್ಗೆ ನೋಡಿ ಈ ಥರ ಪ್ಯಾಂಟ್ ಕಲರ್ದು ಒಂದು ಕ್ಲಾತ್ ಕೊಟ್ಟಿದ್ದೀನಿ. ಐರನ್ ಮಾಡಿ ನೋಡಿ, ಇದು ಎಮ್ಮಿಂಗೆಲ್ಲ ಹಾಕಿ ಐರನ್ ಮಾಡಬೇಕು. ಈಗ ಇದನ್ನು ಡೋರಿ ಸ್ಟಿಚ್ ಮಾಡಿದೆ. ನನಗೇನು ಅಂದರೆ ಡೀಪೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಈ ಥರ. ಸೊ ವಾಯ್ಸ್ ಕೊಡೋಣ ಅಂತ ಕೂತ್ಕೊಂಡ್ರೆ ನಿಜ ಒಂದ್ರ ಮೇಲೆ ಒಂದು ಫೋನ್ ಬರ್ತಾನೆ ಇರುತ್ತೆ. ನನಗಂತೂ ಫೋನ್ ಅಂತೂ ಅಟೆಂಡ್ ಮಾಡಿ ನಂಗೆ ಸಾಕಾಗಿ ಹೋಗ್ಬಿಡುತ್ತೆ ನಿಜವಾಗ್ಲೂ. ಒಂದು ಸಲ ಅಮ್ಮ ಮಾಡ್ತಾರೆ, ಒಂದು ಸಲ ಅಪ್ಪ, ಒಂದು ಸಲ ಅಣ್ಣ, ಕೆಲವೊಂದು ಸಲ ವೀವರ್ಸ್, ಕೆಲವೊಂದು ಸಲ ಫ್ರೆಂಡ್ಸ್. ಅಯ್ಯೋ ದೇವ್ರೆ ಎಷ್ಟು ಫೋನ್ ರಿಸೀವ್ ಮಾಡೋದು. ನಿಜ ಬ್ಲಾಗ್ ಮಾಡ್ತಾ ಇರ್ತೀನಿ, ವೀಡಿಯೋಸ್ ಮಾಡ್ಕೋತಾ ಇರ್ತೀನಿ, ಕಾಲ್ಗಳು ಬರ್ತಾನೇ ಇರುತ್ತೆ. ಕೆಲವೊಂದು ಸಲ ಅಪರೂಪಕ್ಕೆ ರೆಸ್ಟ್ ಮಾಡೋಕ್ಕೆ ಹೋದಾಗಲೂ ಕೂಡ ಕಾಲ್ಗಳು ಇಷ್ಟೊಂದು ಬರ್ತಾ ಇರುತ್ತೆ. ನಮ್ಮ ಮನೆಯವ್ರು ಸೈಲೆಂಟ್ಗೆ ಆಗ್ಬಿಟ್ಟು ಮಲಕ್ಕೋ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. 1 ಅವರ್ ಟೈಮ್ ಸಿಕ್ಕಿದ್ರೆ ಸಾಕು, ಕಟ್ಟಿಂಗ್ ಆಗಿರೋಂಥ ಏನು ಡ್ರೆಸ್ಸು ಇರುತ್ತಲ್ಲ ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೆನ್ನೆನೇ ನಾನು ಕಟ್ ಮಾಡಿಟ್ಟಿದ್ದನ್ನು ತೋರಿಸಿದ್ದೆ. ಸ್ಟಿಚಿಂಗ್ ಆಯಿತು ನೋಡಿ, ಎಷ್ಟು ಬೇಗ ಮುಗಿಸ್ತೆ ಅಂದರೆ. ಪ್ಯಾಂಟ್ ರೆಡಿ. ಎಸ್, ಐರನ್ ಮಾಡಬೇಕಷ್ಟೆ. ಅರ್ಧ ಗಂಟೆ ಟೈಮ್ ಕೊಟ್ಟರೆ ಟಾಪು ಬಾಟಮ್ ಎರಡೂ ಹೊಲ್ದು ಬಿಡ್ತೀನಿ. ಈ ಥರ ಸೈಡಲ್ಲಿ ಕೊಟ್ಟಿದ್ದೀನಿ ನರಿಗೆಗಳು. ಈ ಫ್ರಂಟಲ್ಲಿ ಬ್ಯಾಕಲ್ಲಿ ಕೊಟ್ಟರೆ ಏನಾಗುತ್ತೆ ಅಂದರೆ ಹೊಟ್ಟೆ ದಪ್ಪ ಕಾಣಿಸುತ್ತೆ ಕಟ್ಟಿದಾಗ. ಸೊ ಹಾಗಾಗಿ ಸೈಡಲ್ಲಿ ಕೊಟ್ಟಿದ್ದೀನಿ ನೋಡಿ ಈ ಥರ ಫಿಲ್ಟ್ರು. ಫೈನಲಾಗಿ ಒಂದು ಡ್ರೆಸ್ಸು ರೆಡಿ ಆಯಿತು. ಎಸ್. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಆಯಿತು ನೋಡ್ಕೊಂಡ್ಬಿಡಿ, ಪೂಜೆ ಎಲ್ಲ ಹೇಗೆ ಮಾಡಿದೆ ಅಂತ. ಸೊ ಇವಾಗ ಟೈಮ್ ಬಂದು 9:30. ಸುಜಿತ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಸೊ ನಾನಿವಾಗ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಒಂದು ಶನಿ ಮಹಾತ್ಮನ ದೇವಸ್ಥಾನ ಇದೆ. ಸೊ ನಮ್ಮವರೇ ಆ ದೇವಸ್ಥಾನನ ಮಾಡಿರೋ ಅಂಥದ್ದು. ಸೊ ಚೆನ್ನಾಗಿದೆ ದೇವಸ್ಥಾನ, ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇವತ್ತು ಐ ಥಿಂಕ್ ಜಾತ್ರೆ ಅಂತ ಅನಿಸುತ್ತೆ. ಶ್ರಾವಣ ಶನಿವಾರ ಇವತ್ತು, ಕಡೆ ಶ್ರಾವಣ ಶನಿವಾರ ನೋಡಿ. ಹಾಗಾಗಿ ಹೋಗೋಣ ಅಂತ ಹೊರಟಿದ್ದೀನಿ. ನಾನು ಕೂಡ ಎಳ್ಬತ್ತಿ ಹಚ್ಚಿ ಬರಬೇಕು, ಅದಕ್ಕೆ ಹೊರಟಿದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ ಮನೆಯವ್ರು ಬರಲಿ. ಅಷ್ಟರಲ್ಲಿ ರೆಡಿಯಾಗಿರು, ಸುಜಿತ್ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಪ್ರತಿ ಶನಿವಾರ ಅದೇನೋ ಒಂಥರ ಮನಸ್ಸಿಗೆ ಸಮಾಧಾನ. ದೇವಸ್ಥಾನಕ್ಕೆ ಶನಿವಾರಪ್ಪನ ದೇವಸ್ಥಾನಕ್ಕೆ ಹೋಗೋದೇನೋ ಒಂಥರ ಮನಸ್ಸಿಗೆ ಸಮಾಧಾನ, ಮನೇಲಿ ಪೂಜೆ ಆದಮೇಲೆ. ಸೊ
ಶನಿಯವ್ರನ್ನ ಪ್ರತಿದಿನ ಪೂಜಿಸ್ಬೇಕಂತೆ ನಾವು, ಪ್ರತಿ ವಾರ ಪ್ರತಿದಿನ ನೆನ್ಪು ಮಾಡ್ಕೋಬೇಕಂತೆ. ಯಾಕೆಂದರೆ ಸತ್ಯ ಧರ್ಮ ಪ್ರತಿಯೊಂದು ಕಾಯೋರು ಶನ್ಮಾತ್ಮ ದೇವರು. ಸೊ ಮತ್ತು ಅದ್ರ ಜೊತೆಗೆ ನಾವು ನವಗ್ರಹಗಳನ್ನ ಏನಿರುತ್ತೆ, ನವಗ್ರಹಗಳನ್ನು ಕೂಡ ಶನಿವಾರದಂತೂ ಪಠನೆ ಮಾಡಬೇಕು, ಪ್ರತಿನಿತ್ಯ ಪಠನೆ ಮಾಡಬೇಕಂತೆ. ಸೊ ಅವತ್ತಿನ ಏನೋ ಶ್ರಾವಣ ಶನಿವಾರ ಅಥವಾ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋದಾಗ ಪಠನೆ ಮಾಡೋದಲ್ಲ, ಪ್ರತಿ ದಿನ ಪಠನೆ ಮಾಡಬೇಕು ಅಂತ ಹೇಳ್ತಾರೆ. ಬನ್ನಿ ಇವಾಗ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ. ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಸೊ ಈ ಶ್ಲೋಕನ ನಾನು ಪ್ರತಿ ಶನಿವಾರ ಹೇಳ್ಕೊತೀನಿ. ಸೊ ಎಲ್ಲರೂ ಕೂಡ ಶನ್ಮಾತ್ಮಂದ ಒಂದು ಶ್ಲೋಕನ ಹೇಳ್ಕೊಬೇಕು, ತುಂಬ ಒಳ್ಳೆಯದು. ನಾನು ಆದಷ್ಟು ಎಲ್ಲ ಶ್ಲೋಕಗಳನ್ನ, ಆದಷ್ಟು ಚಿಕ್ಕ ಚಿಕ್ಕ ಶ್ಲೋಕಗಳನ್ನ ನೋಡ್ತಾ ಇರ್ತೀರ. ವಾರ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ಕೆಲವಷ್ಟು ಶ್ಲೋಕಗಳನ್ನ ಕಲ್ತ್ಕೊಂಡಿದ್ದೀನಿ, ನವಗ್ರಹ ಶ್ಲೋಕಗಳು ಎಲ್ಲನೂ ಕೂಡ. ಸೊ ಅದರದ್ದೇ ಆದಂತಹ ಬುಕ್ಕು ಸಿಗುತ್ತೆ, ನೀವು ಅದರಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿ ಹೇಳ್ಬೋದು. ತುಂಬ ಒಳ್ಳೆಯದು. ಇದನ್ನೆಲ್ಲ ಹೆಣ್ಮಕ್ಳು ಕಲಿತು ಮನೆಯಲ್ಲಿ ಪಠನೆ ಮಾಡೋದ್ರಿಂದ ಜೀವನ ತುಂಬ ಚೆನ್ನಾಗಿರುತ್ತೆ, ಮತ್ತು ಒಂದು ದೈವದ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಹೆಣ್ಮಕ್ಳು ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ. ಸೊ ಸೊ ಇದು ಬೆಳಗಿನ ವಿಡಿಯೋ ಒಂದು ಸ್ವಲ್ಪ ನಿಮಗೆ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ರಾಯರ ಆರಾಧನಾ ದಿನದಂದು ನಮಗೆ ಮಂತ್ರಾಲಯದಿಂದ ಬಂದಂಥ ಮಂತ್ರಾಕ್ಷತೆ. ಸೊ ಜೊತೆಗೆ ಸ್ವೀಟ್ ಕೂಡ ಬಂದಿತ್ತು. ಸುಜಿತಕ್ಕೆ ಕೊಡ್ತಾಯಿದ್ದೀನಿ ನೋಡಿ, ಬೆಳಗ್ಗೆನೇ ತಿನ್ಕೊಳಪ್ಪ ಅಂತ ಹೇಳ್ಬಿಟ್ಟು ಮನೆಯವ್ರ ಕೈ ಕೊಡ್ತಾಯಿದ್ದೀನಿ. ಸೊ ಆಯಿತು, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ನಾನ, ದೇವ್ರ ಮನೆ ಕ್ಲೀನ್ ಮಾಡಿದ್ದು ಎಲ್ಲನೂ ಕೂಡ ಆಯಿತು ನೋಡಿ. ವಾರ ಅಂತಂದರೆ ಒಂದು ಅರ್ಧ ಗಂಟೆಗೆ, ಒಂದು ಮುಕ್ಕಾಲು ಗಂಟೆಗೆಲ್ಲ ಆಗಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೇ ಪ್ರತಿ ವಾರವೂ ನನಗೆ ನಿದ್ದೆಗೆಟ್ಟರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು 4 ಗಂಟೆಗೆ ಹೇಳೋದು ಅದೇ ಕಾರಣಕ್ಕೆ. ಮೊದಲು ಮನೇಲಿ ಬೆಳಗ್ಗೆನೇ ಒಂದು ಪೂಜೆ ಆಗಿ ದೇವ್ರ ಮನೆಯಲ್ಲಿ ಒಂದು ದೀಪ ಹಚ್ಚಿಟ್ಬಿಟ್ರೆ ಅದು ಒಂಥರ ಮನಸ್ಸಿಗೆ ಅದೇನೋ ಒಂಥರ ಖುಷಿ. ಅದನ್ನು ಹೇಳಕ್ಕೆ ಬರಲ್ಲ, ಅದು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅದು. ಸೊ ಇದರ ಅನುಭವ ಎಷ್ಟೊಂದು ಜನಕ್ಕೆ ಆಗಿರುತ್ತೆ. ಮೊದಲು ಹೂವೆಲ್ಲ ತೆಗೆದುಬಿಡ್ತೀನಿ. ಫಸ್ಟು ಪೂಜಾ ರೂಮಿಗೆ ಬರ್ತಿದ್ದಂಗೆ ಹೊರಗಡೆಯಿಂದ ಒಂದು ಲೈಟ್ ಆನ್ ಮಾಡಿ ಆಮೇಲೆ ಪೂಜಾ ರೂಮಿಗೆ ಬರ್ತೀನಿ. ಒಂಚೂರು ಯಾವುದಾದ್ರೂ ಒಂದು ಗಂಟೆ ಸೌಂಡ ಏನಾದರೂ ಮಾಡಿಬಿಟ್ಟು ಆಮೇಲೆ ಬರ್ತೀನಿ. ಮೊದಲನೇದಾಗಿ ಎಲ್ಲ ಹೂವೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋತೀನಿ. ಪೂಜಾ ರೂಮೆಲ್ಲ ಪೂರ್ತಿ ಕ್ಲೀನ್ ಮಾಡ್ತೀನಿ. ಆಮೇಲೆ ಫೋಟೋಗಳ್ನ ಒರೆಸ್ಕೋತೀನಿ. ಮತ್ತು ನಂತರ ಪೂಜಾ ರೂಮ್ದು ಫ್ಲೋರಿಂಗ್ ಏನಿದೆ ಅದನ್ನು ಒರೆಸ್ಕೊತೀನಿ. ಅದಾದ ನಂತರ ಹೊಸ್ಲೆಲ್ಲ ಒರೆಸ್ಕೊಂಡು ಗಂಧ ಹಚ್ಚಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜಾ ಪಾತ್ರೆಗಳು ಏನಿದೆ ಎಲ್ಲನೂ ಕೂಡ ವಾಶ್ಗೆ ಹಾಕ್ತೀನಿ. ಸೊ ಎಲ್ಲ ವಾಶ್ ಮಾಡಾದಮೇಲೆ ಅಷ್ಟರಲ್ಲಿ ಮನೆಯವರು ಸ್ನಾನ ಮಾಡ್ಕೊಂಡು ಬರ್ತಾರೆ. ನಾನು ನಂತರ ಅವ್ರಿಗೆ ಒಂದು ಮಡಿ ಬಟ್ಟೆ ಕೊಟ್ಟರೆ ಎಲ್ಲ ಪೂಜಾ ಸಾಮಾನೆಲ್ಲ ಒರೆಸ್ಕೊಡ್ತಾರೆ. ಆಮೇಲೆ ಎಲ್ಲ ಜೋಡಿಸ್ಕೊಂಡು ಗಂಧ ಕುಂಕುಮ ಎಲ್ಲ ಪೂಜೆ ಎಲ್ಲ ಆಯ್ತು ನೋಡಿ. ಇನ್ನು ತುಳಸಿ ಪತ್ರೆನ ನಾನು ಯಾವಾಗ ಇಡ್ತೀನಿ ಅಂತಂದರೆ ಆಂಜನೇಯನ ವಿಗ್ರಹಕ್ಕೆ ಇಡ್ತೀನಿ, ಲಕ್ಷ್ಮೀ ನರಸಿಂಹನ ವಿಗ್ರಹಕ್ಕೆ, ಮತ್ತು ರಾಯರ ವಿಗ್ರಹ, ಮತ್ತು ಒಂದು ಕೃಷ್ಣನ ವಿಗ್ರಹ ಇದೆ ಅದಕ್ಕೂ ಕೂಡ ನಾನು ತುಳಸಿ ಪತ್ರೆನ ಇಟ್ಟು ಪೂಜೆ ಮಾಡ್ಕೊತೀನಿ ಶನಿವಾರದತ್ತು. ಈಗ ಎಲ್ಲ ಮುಗಿದ ನಂತರ ನಾನಿನ್ನೂ ಟಿಫನ್ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು ಟಿಫನ್ ಮಾಡಲ್ಲ, ಬಂದ ಮೇಲೆ ಮಾಡೋದು. ಸೊ ನಾನು ಇವಾಗ ಬಂದೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ. ಎಲ್ಲಿ ಅಂತ ಅಂದರೆ ಪೆಟ್ರೋಲ್ ಬಂಕ್ ಹತ್ರ ಶನಿ ಮಹಾತ್ಮನ ದೇವಸ್ಥಾನ ಇದೆ ನೋಡಿ, ತುಂಬ ಚೆನ್ನಾಗಿದೆ ಆ ಸ್ವಾಮಿ ದೇವಸ್ಥಾನ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ನಿಜವಾಗ್ಲೂ ಈ ದೇವಸ್ಥಾನ ಮಾಡಿರೋರಿಗೆ ಆ ಸ್ವಾಮಿ ನಿಜವಾಗ್ಲೂ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊತೀನಿ. ಏಕೆಂದರೆ ಈ ದೇವಸ್ಥಾನ ಈ ರೀತಿಯಾಗಿ ಅದ್ದೂರಿಯಾಗಿ ಜಾತ್ರೆ ಈ ಥರ ಎಲ್ಲ ಮಾಡಿಸೋದು ಸುಲಭ ಅಲ್ಲ. ಸೊ ಎಲ್ಲನೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಕೆಲವೊಂದು ನ್ಯೂಸ್ ಚಾನಲಲ್ಲೂ ಕೂಡ ಈ ಸ್ವಾಮಿಯ ದೇವಸ್ಥಾನದ ಬಗ್ಗೆ ವೀಡಿಯೋಸು ಬರ್ತಾ ಇತ್ತು. ಅಂದರೆ ನಮ್ಮ ಲೋಕಲ್ ಚಾನಲ್ಗಳಲ್ಲಿ ವೀಡಿಯೋಸ್ ಕೂಡ ಬರ್ತಾ ಇತ್ತು ದೇವಸ್ಥಾನದ್ದು. ನಾನು ಕೂಡ ಕೆಲವೊಂದು ವೀಡಿಯೋಸ್ನ ತೊಗೊಂಡಿದ್ದೀನಿ. ಸೊ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ವೀಡಿಯೋ ತೊಗೊಳಕ್ಕೆ ನನಗೆ ತುಂಬ ಭಯ. ಯಾಕೆಂದರೆ ಶನಿ ಮಹಾತ್ಮ ಅಂತಂದ್ರೇ ಸ್ಟ್ರಾಂಗು. ಸೊ ತುಂಬ ಭಯ ಆಗುತ್ತೆ. ಯಾಕೆಂದರೆ
ಸ್ವಾಮಿಗೆ ಕೋಪ ಜಾಸ್ತಿ ಅಂತ ಹೇಳ್ತಾರೆ. ಸೊ ಯಾರನ್ನೂ ಬಿಡೋದಿಲ್ಲ ತಪ್ಪು ಮಾಡಿದವ್ರನ್ನ. ಹಾಗಾಗಿ ವಿಡಿಯೋ ತೆಗೊಳಕ್ಕೆ ಸ್ವಲ್ಪ ಭಯ ಇತ್ತು. ಆದರೂ ಕೂಡ ನಿಮಗೋಸ್ಕರ ಒಂದು ಸಣ್ಣ ವಿಡಿಯೋ ತೊಗೊಂಡು ಸ್ವಾಮಿ ಕೈ ಮುಗಿದು ಸ್ನೇಹಿತರೆ, ಇವಾಗ ವಿಡಿಯೋ ಟೈಮು ತೊಗೊಂಡು ಹಾಕಿದ್ದೀನಿ. 2 ಗಂಟೆ ಆಗಿದೆ. ಸುಜಿತ್ ಬಂದಿದ್ದಾಯಿತು. ಸ್ನೇಹಿತರೆ, ಇವಾಗ ಟೈಮು 2 ಗಂಟೆ. ಸುಜಿತ್ ಬಂದಿದ್ದಾಯಿತು. ಸುಜಿತ್ ಊಟ ಮಾಡಿಸಿ ಮಲ್ಕೊಳಕ್ಕೆ ಹೋಗಿದ್ದಾನೆ. ಮಲಗಿಸಿ ಬನ್ನಿ ಅಂತ ಅಂತಿದ್ದಾನೆ. ಎಷ್ಟು ಬಿಸಿಲಿದೆ ನೋಡಿ. ಒಂದು ವಾರ 15 ದಿವಸ ತಿಂಗಳಿಂದನೂ ಮಳೆ 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 ಇತ್ತು. ನಿನ್ನೆಯಿಂದ ಬಿಸಿಲು ಬರ್ತಾ ಇದೆ. ಇನ್ನೊಂದು ಏನು ಅಂದರೆ, ಸುಜಿತ್ ಊಟ ಮಾಡ್ಸೋಕೆ ಹೊರಗೆ ಕರ್ಕೊಂಡು ಹೋಗಿದ್ದೆ. ತುಂಬ ಬಿಸಿಲಿತ್ತ. ಇಲ್ಲಿ ಗಾರ್ಡನ್ ಹತ್ರ ಆಟ ಆಡ್ತಿದ್ದ. ಕರ್ಬೇವಿಂದು ಮರ ನೋಡಿದ್ದೀರ, ಗಿಡ ಹೋಗಿ ಮರ ಆಗ್ಬಿಟ್ಟಿದೆ, ದೊಡ್ಡದಾಗಿ ಮರ ಆಗಿದೆ. ಸೊ ನೋಡೋಣ ಅಂತ ಏನಕ್ಕೋ ಕತ್ತೆತ್ತಿ ನೋಡಿದ್ರೆ, ಹೇಳ್ಬೇಕು ಅಂತಂದರೆ ನಾನು ಆ ಸೈಡಲ್ಲೇ ಕರ್ಬೇವು ಕೀಳೋದು ಯಾವಾಗ್ಲೂ. ಕತ್ತೆತ್ತಿ ನೋಡಿದ್ರೆ ಏನೋ ಗೂಡು ಇಷ್ಟಪ್ಪ ಹಿಂಗೆ ಕೆಳಗಡೆ ಹಿಂಗೆ ಜೋತೆ ಬಿದ್ದಿತ್ತು. ಸೊ ಏನು ಗೂಡು ಇಡ್ಬೋದು ಅಂತ ಹೇಳ್ಬಿಟ್ಟು ನಾನು ಸಡನ್ಲಿ ಕೈ ಇಡಕ್ಕೆ ಹೋಗಲಿಲ್ಲ. ಏನು ಗೂಡು ಇರ್ಬೋದು ಅಂತ ಹೇಳ್ಬಿಟ್ಟು ಹಿಂಗೆ ನೋಡಿದ್ರೆ ಎಗ್ಗಡ್ಜದ ಗೂಡು. ಯಪ್ಪ ದೇವರೇ, ಎಷ್ಟು ಭಯ ಆಗೋಯ್ತು ಅಂತಂದರೆ, ಸುತ್ತಲೂ ಇಷ್ಟಪ್ಪ ಕಡ್ಜಗಳು ಕೂತಿದ್ದಾವೆ. ಏನಾದರೂ ಹೂ ಕೀಳೋಕ್ಕೋ ಇನ್ನೊಂದಕ್ಕೋ ಹೋಗಿ ಏನಾನು ಹೋದ್ರೆ ಕಡಿದ್ರೆ ಮುಗೀತು ನಮ್ಮ ಕತೆ. ಭಯ ಆಗ್ಬಿಡ್ತು. ಮನೆಯವ್ರಿಗೆ ಬಂದು ಹೇಳಿದೆ, ಫಸ್ಟ್ ಆ ಗೂಡು ತೆಗಿಸ್ರಿ, ಯಾಕೆಂದರೆ ಅದು ತುಂಬ ಡೇಂಜರು. ಯಾಕೆಂದರೆ ನಾವು ಕಣ್ಣಿಂದ ನೋಡ್ತಾ ಇದ್ವಿ. ಮೊನ್ನೆ ಅಪ್ಪಂಗೆ 3 ಹುಳ ಕಡಿದು, ಯಪ್ಪ ಬೇಡ, ರಾತ್ರಿ ಹಗಲೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ. ನಮ್ಮ ತಂದೆಗಂತೂ ಅದೇನು ಹುಳದ ದೋಷ ಇದೆಯೋ ಇನ್ನೊಂದಿದೆಯೋ ನಂಗೆ ಗೊತ್ತಿಲ್ಲ. ಯಾವಾಗಲೂ 15 ದಿವ್ಸಕ್ಕೊಂದ್ಸಲ ಜೇನ್ನೋಣ, 15 ದಿವ್ಸಕ್ಕೆ ಒಂದ್ಸಲ ಕಡ್ಜ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ಜೇನು ಹುಳಗಳು ಅಮ್ಮಂಗೂ ಅಪ್ಪಂಗೂ ಇಬ್ರಿಗೂ ಕಡ್ದಿದ್ವು. ಇವಾಗ ನೋಡಿದ್ರೆ ನೆನ್ನೆ ಅಪ್ಪಂಗೆ ತೋಟದ ಹತ್ರ ಹೋಗ್ಬೇಕಾದ್ರೆ ಓಡಿಸ್ಕೊಂಬಂದು 3 ದಪ್ಪ ಕಡ್ಜಗಳು ಕಡ್ದಿದ್ದಾವೆ. ಸೊ ಏನೋ ಡಾಕ್ಟ್ರು ಇಲ್ಲಿ ಇರೋದಕ್ಕೆ ಸರಿ, ಇಲ್ಲ ಅಂತಂದ್ರೆ ಮುಗ್ದೋಗಿತ್ತು ಕತೆ, ನಮ್ಮ ಅಪ್ಪನ ಕತೆ. ಯಪ್ಪ ದೇವ್ರು, ಆಲ್ರೆಡಿ ಮೊದಲೇ ಯಾವಾಗಲೂ ಯಾಕೋ ಕಡಿತಾನೇ ಇದ್ದಾವೆ ಹುಳಗಳು. ನಾವು ಹೇಳಿದ್ವಿ ಏನೋ ದೋಷ ಇದೆ ಎಲ್ಲರೂ ಕೇಳಿ ಅಂತ. ಯಾಕೆಂದರೆ 15 ದಿವ್ಸಕ್ಕೊಂದ್ಸಲ ಯಾರಿಗೂ ಕಡಿಯಲ್ಲ, ಇವ್ರಿಗೆ ಮಾತ್ರ ಕಡಿತಿದ್ದೇವೆ, ಇವ್ರ ಮನೆಯವ್ರಿಗೆ ಮಾತ್ರ. ಸೊ ಹಂಗಾಗಿ ಕೇಳಿ ಅಂದರೆ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ. ಇರಲಿ ಎಮರ್ಜೆನ್ಸಿಗೆ ಅಂತ ಟ್ಯಾಬ್ಲೆಟ್ ಎಲ್ಲ ಇಸ್ಕೊಂಡು ಕೊಟ್ಟು ಕಳಿಸಿದ್ದೆ. ಸೊ ನೆನ್ನೆ ಅವುಗಳನ್ನೇ ತೊಗೊಂಡು ಸುಮ್ಮನಾಗಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ನಾನು ನಮ್ಮ ಮನೆಯವ್ರಿಗೆ ಬಂದು ಹೇಳ್ತಿದ್ದೆ, ನಮ್ಮ ಅಪ್ಪನ ಗ್ರಾಚಾರ ಏನಾದರೂ ನನಗೇನಾದ್ರು ಬಂದ್ಬಿಡ್ತೇನಪ್ಪ, ಇಲ್ಲಿ ಬಂದು ಗೂಡು ಕಟ್ಟಿದೆ, ಇಷ್ಟು ದಪ್ಪ ಇದೆ ಗೂಡು, ಇಷ್ಟು ದಪ್ಪ ಒಂದೊಂದು ಹುಳ ಇದೆ. ಏನಾದರೂ 1 ಹುಳ 2 ಹುಳ ಕಡಿದ್ರೆ ಸುಜಿತ್ಕೋ ನನಗೋ ಮುಗೀತು ಕತೆ. ಯಾಕೆಂದರೆ ಒಂದ್ಸಲ ಯಾವಾಗಲೂ ಮನೆ ಒಳಗಡೆ ಈ ಕಡ್ಜೆ ಇರುತ್ತೆ. ಅಕಸ್ಮಾತ್ ಗೂಬೇನೋ, ಹುಳಗಳು ಮೊಟ್ಟೆ ತಿನ್ನೋಕ್ಕೋ ಅಥವಾ ಹುಳಗಳು ಮರಿಗಳು ತಿನ್ನೋಕ್ಕೋ ಗೂಬೇನೋ ಅಥವಾ ಲಂಗಡನೋ ಏನಾದರೂ ಹೊಡೀತು ಅಂದರೆ ಮುಗೀತು ಕತೆ. ನಮ್ಮ ಮನೆಯವ್ರನ್ನೆಲ್ಲ ಓಡಿಸಾಡ್ಕೊಂಡು ಹೆಂಗೂ ಇಲ್ಲಿ ಕಿಟ್ಟಿಗೆ ಇಲ್ಲಿ ಯಾವಾಗಲೂ ಓಪನ್ ಇರುತ್ತೆ ವಿಂಡೋಸು, ತುಂಬ್ಕೊಂಡು ಎಲ್ಲರನ್ನೂ ಕಡ್ದಾಕ್ಬಿಡ್ತಾವೆ. ಇನ್ನು ಫಸ್ಟು ತೆಗೆಸ್ರಿ ಅಂತ ಹೇಳ್ತಾ ಇದ್ದೀನಪ್ಪ. ನಂಗಂತೂ ಅದೀಗ ತೆಗಿಯೋವರೆಗೂ ನನಗೆ ಟೆನ್ಷನು. ಈ ಗರವೇನ್ ಗಿಡ ಸೊಂಪಾಗಿ ಬಂದ್ಬಿಟ್ಟಿದೆ ನೋಡಿ, ಹಂಗಾಗಿ ಅದರಲ್ಲಿ ಗೂಡಿಕ್ಬಿಟ್ಟಿದೆ. ಯಪ್ಪ ನಂಗೆ ನೋಡಿ ಸಖತ್ ಭಯ ಆಗ್ತಾಯಿದೆ. ಏನಪ್ಪ ಮಾಡೋದು ಅಂತ ಯೋಚನೆ. ಅದು ತೆಗಿಯೋದು ಕಷ್ಟ. ನೈಟು ಏನಾದರೂ ಬೆಂಕಿ ಹಾಕಿಸಿ ಏನಾದರೂ ತೆಗಿಬೇಕು. ಅಕಸ್ಮಾತ್ ಏನಾದ್ರು ಹುಳ ಎದ್ಬಿಟ್ರೆ ಅಂದರೆ ಎಲ್ಲ ಒಳಗೆ ಬಂದ್ಬಿಡ್ತವೆ, ಎಲ್ರಿಗೂ ಕಚ್ಚಾಕ್ಬಿಡ್ತವೆ. ಹೀಗೆ ಒಂದು ಸಲ ಸೋಫಾ ಮೇಲೆ ಕೂತಿದೆ. ಯಾವಾಗಲೂ ನಮ್ಮ ಮನೇಲಿ ಕಡ್ಜಗಳು ಓಡಾಡ್ತಾ ಇರುತ್ತೆ, ದಪ್ಪ ಕಡ್ಜಗಳು ಮೇಲೆ ಟಾಪಲ್ಲಿ ಓಡಾಡ್ತಾ ಇರುತ್ತೆ. ಒಂದೊಂದ್ಸಲ ಏನಾಗಿರುತ್ತೆ ಅಂದರೆ ದಿವಾನ್ ಕಟ್ ಮೇಲೂ ಎಲ್ಲ ಬಿದ್ದು ಓಡಾಡ್ತಾ ಇರುತ್ತೆ, ಇಲ್ಲಾಂದ್ರೆ ಸೋಫಾ ಮೇಲೆ ಓಡಾಡ್ತಾ ಇರುತ್ತೆ. ಪ್ರತಿ ಸಲ ಕೂತ್ಕೋಬೇಕಾದ್ರೂ ಬಹಳ ಕೇರ್ಫುಲ್ಲಾಗಿ ಕೂತ್ಕೋತೀವಿ ನಾವು. ಒಂದ್ಸಲ ಹಿಂಗೆ ಸೋಫಾ ಮೇಲೆ ಬಂದು ಕೂತ್ಕೊಂಡ, ಗೊತ್ತಿಲ್ಲ, ಸೋಫಾ ಹಿಂದ್ಗಡೆ ಹೊರ್ಕೊಳ್ಳೋ ಹತ್ರ ಒಂದು ಸಂಜೆ 6:30 ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ದೀವಿ ಆಲ್ರೆಡಿ, ಅಲ್ಲೇ ಬಾಗಿಲು ಎಲ್ಲ. ಹಿಂಗೆ ಹೊರಕೊಂಡ್ರೆ ಬೆನ್ನಿಗೆ ಕಚ್ಚಿತು ಅಂದರೆ ಯಪ್ಪ ನಿಜ ಕಮ್ಮಿ ಬಡ್ಕೊಂಡಿಲ್ಲ ನಾನಂತೂ. ನೋವಿಗೆ ಸ್ಟ್ರೈಟಾಗಿ ನಿಲ್ಲಕ್ಕೆ ಆಗ್ತಾಯಿಲ್ಲ ನನಗೆ, ಹಂಗೆ ಪೇನು, ವಿಷ ಏರ್ತಾ ಇದೆ. ಆಮೇಲೆ ಏನು ಮಾಡಿದ್ವಿ, ಇಮಿಡಿಯೇಟಾಗಿ ಡಾಕ್ಟ್ರಿಗೆ ಫೋನ್ ಮಾಡಿ ಕರೆಸಿ ಇಂಜೆಕ್ಷನ್ ಹಾಕಿ 15 ದಿವಸ ನೋವು ಹೋಗಿಲ್ಲ ನೋಡಿ. ಅದು 1 ಹುಳು ಕಡ್ದಿರೋದು ನನಗೆ ಬೆನ್ನಿಗೆ. ಸಖತ್ತು ಹತ್ಬಿಟ್ಟಿದ್ದೀನಿ. ಆ ಪೇಯ್ನ್ ಅಂತೂ ನಿಜವಾಗ್ಲೂ ಮಕ್ಳಿಗೆ ಏನಾರು 1-2 ಏನಾರು ಕಚ್ಬಿಟ್ಟು ಅಂದರೆ ಮುಗೀತು. ಮಕ್ಳನ್ನ ಉಳಿಸ್ಕೊಳ್ಳೋದೇ ಕಷ್ಟ, ಜೇನು ನೋಣ ಇಂಥದ್ದೆಲ್ಲ ಕಡಿದ್ರೆ. ಅಪ್ಪ ನಮ್ಮ ಅಪ್ಪಂಗಂತೂ 15 ದಿವ್ಸಕ್ಕೊಂದ್ಸಲ ಕಡಿತಿದ್ದಾವೆ. ಅದೇನು ದೋಷನೋ ಏನೋ ನಿಜ ಗೊತ್ತಿಲ್ಲ. ಬಂದು ನೋಡಿದ್ರೆ ನನಗೆ ಶಾಕು. ಇಲ್ಲಿಗೆ ಕಾಣಿಸ್ತಾ ಇದೆ ಅದು ಗೂಡು. ಏನು ಮಾಡೋದಪ್ಪ ಭಗವಂತ, ಹೇಗೆ ತೆಗ್ಸೋದು ಏನೋ. ಆಲ್ರೆಡಿ ಒಂದಿಷ್ಟು ದಪ್ಪ ಇದೆ ಅದು ಗೂಡು, ಆದರೂ ತುಂಬ ಹುಳ ಇದ್ದಾವೆ. ಹೆಂಗಪ್ಪ ಮಾಡೋದು, ಯಾರ ಹತ್ರ ತೆಗ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಸುಚಿತ್ ಮಲ್ಗಕ್ಕೆ ಹೋಗಿದ್ದಾನೆ, ಅವನೊಂದು ಸ್ವಲ್ಪ ಮಲಗಿಸಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನು ಅಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ, ಸೊ ನೋಡಿ ನಾನು ಕೂಡ ಬೆಳಗ್ಗೆ ನಿಂಬೆ ಹಣ್ಣನ್ನು ಬಾಗಿಲಿಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಅಮಾವಾಸ್ಯೆ ಹುಣ್ಮೇಲಿ, ಅದರಲ್ಲೂ ಮೇಯ್ನಾಗಿ ಅಮಾವಾಸ್ಯೆಲಿ ಬಾಗಿಲಿಗೆ ನಿಂಬೆ ಹಣ್ಣನ್ನು ನೀವಿಸಿ ಕಟ್ ಮಾಡೋದ್ರಿಂದ ಮನೇಲಿ ಏನೇ ದುಷ್ಟಿ ಮತ್ತು
ಏನೇ ಪ್ರಾಬ್ಲಮ್ ಇರ್ಬೋದು ಅದೆಲ್ಲ ಬಗೆಹರುತ್ತೆ ಅಂತಲೇ ಹೇಳ್ಬೋದು. ಇವತ್ತಂತೂ ಗುಬ್ಬಿನಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಊಟ 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 ಅದ್ಧೂರಿ ಪೂಜೆ. ಅದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿದ್ನಲ್ಲ, ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು. ಆಲ್ರೆಡಿ ನೋಡಿ ನಾನು ವೀಡಿಯೋನಲ್ಲಿ ಹಾಕಿದ್ದೀನಿ. ಶನಿ ದೇವ್ರನ್ನ ವೀಡಿಯೋ ಮಾಡಿರೋದು ಫಸ್ಟ್ ಇವತ್ತು, ಯಾಕೆಂದ್ರೆ ನಂಗೆ ಶನಿಮ ದೇವ್ರನ್ನ ವೀಡಿಯೋ ಮಾಡೋಕ್ಕೆ ಭಾಳ ಭಯ ನನಗೆ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಹಂಗಾಗಿ ಸ್ವಲ್ಪ ವೀಡಿಯೋಸ್ನ ನಾನು ತೊಗೊಂಬಂದೆ. ನಾನು ಕೂಡ ಊಟ ಮಾಡ್ಕೊಂಬಂದೆ ಇವತ್ತಲ್ಲಿ. ಮನೆಗೆ ತೊಗೊಂಬಂದು ಊಟ ಮಾಡಿದ್ವಿ, ಮನೆಯವರು ನಾನು ಇಬ್ಬರು ಹೋಗಿದ್ವಿ. ಏನೇನು ಕೊಟ್ಟಿದ್ರು ಊಟ ಅಂದರೆ ಬಿಸಿಬೇಳೆಬಾತು, ಚೌಚೌ ಹಾಕಿದ್ರು ಬಿಸಿಬೇಳೆಬಾತಕ್ಕೆ, ಮತ್ತು ಬೂಂದಿ ಮತ್ತು ಪಾಯಸ, ಹೆಸರುಬೇಳೆ ಪಾಯಸ ಏನೋ ಮಾಡಿದರು. ಇವಾಗ ಮಧ್ಯಾಹ್ನ ಎಲ್ಲ ಒಬ್ಬಟ್ಟು ಊಟ ಅದು ಇದು ಎಲ್ಲ ಇರುತ್ತೆ, ಸಿಕ್ಕಾಪಟ್ಟೆ ಜನ ಇವತ್ತಂತೂ. ಇನ್ನು ಮುಂದಕ್ಕೆ ಹೋದರೆ ಬಿದ್ದಾಂಜನೇಯನ ದೇವಸ್ಥಾನ, ಅಲ್ಲೂ ಕೂಡ ಇವತ್ತು ಭರ್ಜರಿ ಊಟ. ಇವತ್ತು ಏನಂತಾರೆ, ಅಲ್ಲೂ ಕೂಡ ಒಬ್ಬಟ್ಟು ಊಟ, ಜಿಲೇಬಿ ಊಟ ಇದೆಲ್ಲ ಇದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ. ಇನ್ನು ಇಲ್ಲಿ ಚಿಕ್ಕಮರಿಯಮ್ಮನ ತಾಯಿ ದೇವಸ್ಥಾನ ನಾನು ತೋರಿಸಿದ್ದೀನಿ, ಇಲ್ಲೂ ಕೂಡ ವಿಶೇಷವಾದ ಪೂಜೆ, ವಿಶೇಷವಾಗಿ ಊಟ ಎಲ್ಲನೂ ಇರುತ್ತೆ ಇವತ್ತಂತೂ ಗುಬ್ಬಿಲಿ ಎಲ್ಲ ದೇವಸ್ಥಾನಗಳಲ್ಲೂ ಅದ್ಧೂರಿ ಊಟ. ಅದು ಆಮೇಲೆ ನಮ್ಮ ಗುಬ್ಬಿಯಪ್ಪನವ್ರ ದೇವಸ್ಥಾನದಲ್ಲಂತೂ ವಿಶೇಷವಾದ ಪೂಜೆ, ಅಲ್ಲೂ ಕೂಡ ವಿಶೇಷವಾದ ಊಟ. ಈ ಕೊರೋನಾ ಬಂದು ಹೋದ್ಮೇಲೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅದ್ಧೂರಿಯಾಗಿ ಅಲಂಕಾರ ಮಾಡ್ತಾರೆ, ಅದ್ಧೂರಿಯಾಗಿ ಪೂಜೆ ಪುನಸ್ಕಾರಗಳು, ಅದ್ಧೂರಿಯಾದ ಊಟ ಜನಗಳಿಗೆ. ಎಲ್ಲ ದೇವಸ್ಥಾನ, ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಊರಲ್ಲೂ ಒಂದು ಸಣ್ಣ ಸಣ್ಣ ದೇವಸ್ಥಾನಗಳನ್ನು ಕೂಡ ಕಿತ್ತು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ದೊಡ್ಡದಾಗಿ. ಅದೊಂದು ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ಪೂಜೆ ಪುನಸ್ಕಾರ ಈ ಥರದವೆಲ್ಲ ದೇವರು ಊರುಗಳಲ್ಲಿ, ಮೇಯ್ನಾಗಿ ಊರುಗಳಲ್ಲಿ ಈ ಥರ ಎಲ್ಲ ದೇವಸ್ಥಾನಗಳು ಪೂಜೆ ನಡೆದ್ರೆ ತುಂಬ ಒಳ್ಳೆಯದು, ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ. ಅಮ್ಮನವ್ರ ಅಲಂಕಾರ, ಅದರಲ್ಲೂ ಅಮ್ಮನವ್ರ ಅಲಂಕಾರಗಳಂತೂ ನನಗೆ ನಿಜವಾಗ್ಲೂ ತುಂಬ ಪ್ರಿಯ. ಅದು ಯಾವುದೇ ದೇವಿ ಆಗ್ಬೋದು, ಚಾಮುಂಡೇಶ್ವರಿ ಆಗ್ಬೋದು, ಈ ಚಿಕ್ಕಮರಿಯಮ್ಮ ತಾಯಿ ಆಗ್ಬೋದು, ಅಥವಾ ಗೌಡಗೆರೆ ತಾಯಿ ಆಗ್ಬೋದು, ಯಾರಾದರೂ ಆಗಿರ್ಬೋದು. ನಂಗೆ ಹೆಣ್ಣು ದೇವ್ರುಗಳು ಅಂದರೆ ತುಂಬ ಇಷ್ಟ, ಮತ್ತು ಅವು ಪವರ್ಫುಲ್ ಜಾಸ್ತಿ. ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸಂಜೆ ಹೋಗೋಣ ಹೇಗೆ ಅಂತ ಇಲ್ಲಿಂದನೇ ನೋಡ್ತಾ ಇದ್ದೀನಿ. ಇಲ್ಲೇ ಕಾಣಿಸುತ್ತೆ ನನಗೆ ದೇವಸ್ಥಾನ. ನಾನು ಇಲ್ಲೇ ಕೈ ಮುಗಿದ್ಬಿಡ್ತೀನಿ. ಆ ತಾಯಿಗೆ ಡೈಲಿ ಅಷ್ಟೇ ಪೂಜೆ ಮಾಡಬೇಕಾದ್ರೆ ಆ ತಾಯಿಗೂ ಇಲ್ಲಿಂದನೇ ಊದ್ಗಡ್ಡೆ ಬೆಳಗ್ಬಿಟ್ಟು ಇಲ್ಲೇ ಕೈ ಮುಗಿದ್ಬಿಡ್ತೀನಿ. ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಹೋಗೋಣ ಅಂತ. ನಾವು ಏನಂದರೆ ದೇವಸ್ಥಾನಗಳಿಗೆಲ್ಲ ಹೋದರೆ ಊಟ ಎಲ್ಲ ಇಸ್ಕೊಂಡು ಊಟ ಮಾಡೋಕೆ ಒಂಥರ ಹಂಚಿಕೆ ನಮಗೆ. ಹೋಗಲ್ಲ ಎಲ್ಲೂ ಊಟಕ್ಕೆಲ್ಲ, ಜನಗಳ ಮಧ್ಯೆ ನುಗ್ಕೊಂಡು ಊಟ ಇಸ್ಕೊಂಡು ಹಂಗೆಲ್ಲ ಮಾಡಲ್ಲ ಯಾವತ್ತು. ನನ್ನ ಫ್ರೆಂಡ್ ಅದೇ ಹೇಳ್ತಾ ಇದ್ರು ಇವಾಗ ಫೋನ್ ಮಾಡಿ, ಏನು ಶ್ವೇತಾ ಇವತ್ತು ಊಟಕ್ಕೆ ಹೋಗ್ಬಿಟ್ಟಿದ್ದೀರ ದೇವಸ್ಥಾನದಲ್ಲಿ ಅಂತ. ಪರಿಚಯ ಇದ್ದವ್ರು ಒಬ್ಬರು ಮೇಡಮ್ ಊಟ ಇಸ್ಕೊಂಡು ಹೋಗಿ, ಊಟ ಮಾಡ್ಕೊಂಡು ಹೋಗಿ, ಹಂಗೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು. ಹಂಗಾಗಿ ಹೋಗಿ ಜನ ಇರಲಿಲ್ಲ, ಹಂಗೆ ಊಟ ತೊಗೊಂಬಂದು ಊಟ ಮಾಡಿ ಬೇಡ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಊಟ ಆಯಿತು, ರಾಗಿ ಮುದ್ದೆ ಊಟ, ಮಜ್ಜಿಗೆ ಎಲ್ಲ ಸಂತೃಪ್ತಿಯಾಗಿ ಊಟ ಎಲ್ಲ ಮಾಡಿದ್ದಾಯಿತು. ಬ್ಲೌಸ್ ಕೂಡ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋಗಬೇಕು, ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಕೂಡ ರೆಡಿ ಆಗಿದೆ. ನಾಳೆ ಒಂದಷ್ಟು ಡ್ರೆಸ್ಸಸ್ಸು ಎಲ್ಲ ಬರೋದಿದೆ, ತೋರಿಸ್ತೀನಿ. ಸ್ಟಿಚ್ ಆಗಲಿ, ಕುಚ್ಚು ಕಟ್ಟೋದಕ್ಕೆ ಕೊಟ್ಟಿದ್ದೀನಿ. ಯಾರಪ್ಪ ರೂಪ ಅವ್ರಿಗೆ ಕೊಟ್ಟಿದ್ದೀನಿ ಕುಚ್ಚು ಕಟ್ಟಕ್ಕೆ. ನಾಳೆ ಎಲ್ಲ ಬರುತ್ತೆ ಒಂದೇ ಸಲ. ನಾಳೆ ವಿಡಿಯೋ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ನಡಿ ಇವಾಗ ಹೋಗೋಣ, ನಡ್ರಮ್ಮ. ನೋಡಿ ಇವತ್ತು ಅಮಾವಾಸ್ಯೆ, ಸೂಜಿ ಯಾಕೋ ಊಟ ತಿಂತಿಲ್ಲ ಅಂತ ಹೇಳಿದ್ನಲ್ಲ, ಒಂದು ಚುಪ್ಪು ಸುಟ್ಬಿಟ್ಟು 3 ಕಣ್ಣಿಂದು ದೃಷ್ಟಿ ತೆಗಿಯೋಣ ಅಂತ ಹೇಳ್ಬಿಟ್ಟು ಸುಡ್ತಾ ಇದ್ದೀನಿ. ಸೊ ಇನ್ನು ಸಂಜೆ ಬ್ಲಾಗ್ನ ನಾನು ತಗೋತಾ ಇದ್ದೀನಿ. ಸುಜಿತ್ಗೆ ಸ್ವಲ್ಪ ದೃಷ್ಟಿ ತೆಗಿಬೇಕು ಅಂತ ಹೇಳಿದ್ನಲ್ವ, ಸುಮಾರು ಥರ ದೃಷ್ಟಿ ತೆಗಿಯೋ ಅಂಥ ಅಭ್ಯಾಸ ಇದೆ. ಸೊ ನಮ್ಮ ಕಡೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೋತೀವಿ ಅಂತ ತೋರಿಸ್ತೀನಿ ನೋಡಿ. ಇವಾಗ 1-2 ಕರ್ಪೂರ ಹಾಕಿ ಚುಪ್ಪು ಸುಡೋದಕ್ಕೆ ಇಟ್ಟಿದ್ದೀನಿ. ಅದು ಮುಂಚೆ ಸುಜಿತ್ಗೆ ನೀವಿಳಿಸ್ಬಿಟ್ಟು 3 ಸಲ ಇಟ್ಟಿದ್ದೀನಿ, 3 ಕಣ್ಣಿನ ಚಿಪ್ಪು. ಸೊ ಇವಾಗ ಒಂದು ಪ್ಲೇಟ್ ತೊಗೊಂಡು ಸ್ಟೀಲ್ದು, ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಅರಿಶಿನ, ಅದ್ರ ಜೊತೆಗೆ ಸ್ವಲ್ಪ ಸುಣ್ಣ, ಸೊ ಇಷ್ಟು ಹಾಕಿ ಒಂದು ವಿಳೆದೊಲೆ ತೊಗೊಂಡು ಅದಕ್ಕೆ ಒಂದು 3 ತೂತು ಮಾಡಿ ಅದನ್ನು ಕೂಡ ಸುಜಿತ್ಗೆ ನೀವಾಳಿಸಿ ಇದ್ರೊಳಗೆ ಹಾಕಿದ್ದೀನಿ. ಜೊತೆಗೆ ಉಪ್ಪು ಮೆಣಸಿನ್ಕಾಯಿ ಅದು ಹಾಕ್ತೀವಿ, ಏನು ಬೇಕಾದರೂ ಹಾಕ್ಬೋದು, ಒಬ್ಬೊಬ್ಬರು ಪದ್ಧತಿ ಒಂದೊಂದು ಥರ ಇರುತ್ತೆ. ಸೊ ಉಪ್ಪು ಮೆಣಸಿನ್ಕಾಯಿ ಯಾಕೆ ಹಾಕ್ತಾರೆ ಅಂದರೆ, ಕೆಲವೊಂದು ಸಲ ಮಕ್ಕಳಿಗೆ ಹೊಟ್ಟೆ ನೋವು ಏನಾದರೂ ಬಂದಿದ್ದರೆ, ಹೊಟ್ಟೆ ನೋವು ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಉಪ್ಪು ಮೆಣಸಿನ್ಕಾಯಿನ ನೀವಿಳಿಸಿ ಒಲೆಗೆ ಹಾಕೋಂಥ ಪದ್ಧತಿಗಳು ಹಿಂದೆ ಇತ್ತು. ಕೆಂಡೆ ಎಲ್ಲ ಸೊ ಇವಾಗ ನಾನು ಅದನ್ನು ನೀವಿಳಿಸಿ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಅನ್ನನ ತೊಗೊಂಡಿದ್ದೀನಿ 3 ಮಿದಿಕೆ. ಸೊ ಹೇಳ್ಬೇಕು ಅಂದರೆ 3 ಕಲರ್ ಮಾಡ್ಕೋಬೇಕು, ಒಂದು ಹಳದಿ, ಒಂದು ಕೆಂಪು, ಒಂದು ಬಿಳಿ, ಈ ಥರ 3 ಬಣ್ಣ ಮಾಡ್ಕೋಬೇಕು. ಈ ಸುಜಿತ್ ಆಡ್ತಾ ಇರೋ ಅವತಾರಕ್ಕೆ ನಾನು 3 ಕಲರ್ ಮಾಡೋದಿರಲಿ, ಅಲ್ಲಿ ದೃಷ್ಟಿನೇ ತೆಗಿಯೋಕ್ಕಾಗ್ತಾಯಿಲ್ಲ. ಒಂದಿಟ್ಟು ಬಂದರೆ ಒಂದು ಏನಾದರೂ ಮಾಡ್ತಾ ಇರ್ತಾನೆ ಅವನು. ನೋಡಿ ಒಂದು ಕ್ಷಣ ಒಂದು ಸುಮ್ಮನೆ ಕೂರೋದೇ ಇಲ್ಲ ಅವನು. ಸೊ ಹೇಗೋ ಮಾಡಿ ಅಲ್ಲಿ ಕೂರಿಸಿ ನೋಡಿ, ಅದು ಅನ್ನ ನೀಳ್ಸೋಕೋದ್ರೆ ಅದನ್ನೇ ನೆಕ್ಕೋದಕ್ಕೆ ಹೋಗ್ತಾನೆ ನೋಡಿ. ಬೇಡಪ್ಪ, ನಮ್ಮ ಸುಜಿತ್ ನಿಜವಾಗ್ಲೂ ಮನೇಲಿ ಇದ್ಬಿಟ್ರಂತೂ ಮುಗ್ದೇ ಹೋಯ್ತು ಕತೆ. ಸೊ ಇವಾಗ ನೋಡಿ 3 ನೀವುಳಿಸಿ 3 ಉಂಡೆನ ಅನ್ನ ಮಾಡಿಕೊಂಡು
ಬಿಸಿ ಅನ್ನ ಮಾಡಿಕೊಂಡು ನೇವಾಳಿಸ್ಕೊಂಡು ಇವಾಗ ಅಲ್ಲಿ ಕೂರಿಸ್ಕೊಂಡು ಈ ಕೆಂಡ ಮಾಡಿದ್ನಲ್ವ ಅದನ್ನು ಕೂಡ ಒಂದು ಜಾಲದಲ್ಲಿ 3 ಸಲ ಕೆಂಡನ ತೊಗೊಂಡು ನೀವಾಳಿಸಿ ಈ ಥರ ಹಾಕ್ತೀನಿ. ಸೊ ಏನು ಅಂತಂದರೆ ಅಮಾವಾಸ್ಯೆಗಳಲ್ಲಿ ಈ ಥರ ಮಕ್ಕಳಿಗೆ ದೃಷ್ಟಿ ತೆಗಿಯೋದ್ರಿಂದ ತುಂಬ ಒಳ್ಳೆಯದು. ದೃಷ್ಟಿ ಆಗಿದ್ರೆ ಹೋಗುತ್ತೆ, ಮತ್ತು ಅನ್ನ ತಿಂತಾ ಇಲ್ಲ ಈ ಥರ ಎಲ್ಲ ಹಠ ಮಾಡ್ತಿದ್ದಾರೆ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಚೀಟ್ ಹಾಕ್ಸ್ತೀವಿ ಅಂತ ಅಂತಾರೆ, ಅಂದರೆ ಮಸೀದಿಗಳಲ್ಲೆಲ್ಲ ಚೀಟ್ ಹಾಕ್ಸ್ತೀವಿ ಅಂತಾರೆ ನೋಡಿ, ಅದು ಅಷ್ಟೇ ಅಮಾವಾಸ್ಯೆಗಳಲ್ಲಿ ಹಾಕ್ಸಿದ್ರೆ ತುಂಬಾ ಒಳ್ಳೆಯದು. ಸುಜಿತಿಗೆ ನಾವು ಮೊದಲಿಂದನೂ ಮಸೀದಿಲೇ ಅಭ್ಯಾಸ ಮಾಡಿಸಿದ್ದೀವಿ, ಅವನಿಗೂ ಕೂಡ ಹಾಕ್ಸ್ಕೊಂಬರ್ತೀವಿ ಆವಾಗಲೂ ಕೂಡ. ತಿಂಗಳಿಗೆ ಒಂದು ಬಾರಿ ಬಾಲಗ್ರಹ ಅಂತ ಆಗುತ್ತೆ ಮಕ್ಕಳಿಗೆ. ಸೊ ಅದು ಹೋಗ್ಬೇಕು ಅಂತಂದರೆ ತಿಂಗಳಿಗೆ ಒಂದು ಸಲ ಚೀಟ್ ಹಾಕಬೇಕು ಅಂತ ಹೇಳ್ತಾರೆ, ಅಂದರೆ ಯಂತ್ರ ಹಾಕಬೇಕು ಅಂತ ಹೇಳ್ತಾರೆ. ಸೊ ಅದು ಮಸೀದಿಲಾದರೂ ಆಯಿತು ಅಥವಾ ಬೇರೆ ಕಡೆ ಆದರೂ ಆಯಿತು. ಸೊ ತುಂಬ ಮಕ್ಕಳು ಹಠ ಮಾಡ್ತಿದ್ದಾರೆ ಅಂದರೆ ಆ ಥರ ಹಾಕ್ಸಿದ್ರೆ ಸ್ವಲ್ಪ ಕೂಲ್ ಆಗ್ತಾರೆ ಮಕ್ಕಳಿಗೆ ಅನ್ನೋ ನಂಬಿಕೆ ನಮ್ಮ ಕಡೆ. ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಗೊತ್ತಲ್ಲ ಸ್ನೇಹಿತರೆ, ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.